ದಂಡ ವಿಧಿಸ್ಕೊಂಡು ಬಂದಂತ ಅಯೋಗ್ಯನ ಒಂದು ಮನವಿಯನ್ನ ಪುರಸ್ಕಾರ ಮಾಡಿ ಘನತೆವೆತ್ತ ರಾಜ್ಯಪಾಲರು ಅಂತ ಕರೆಯೋದಕ್ಕೆ ಅನ್ವರ್ಥವಾಗಿರ್ತಕ್ಕಂಥ ಗೆಹ್ಲೋಟ್ ರವರು ಈ ಒಂದು ದುರಾಡಳಿತದ ಒಂದು ಪರಮಾವಧಿಯನ್ನ ಕೇಂದ್ರದ ಒತ್ತಡದ ಮೇರೆಗೆ ಮಾಡಿರ್ತಾರೆ. ಇದಕ್ಕೋಸ್ಕರ ರಾಜ್ಯದಾದ್ಯಂತ ಇವತ್ತು ನಾವು ಕಾಂಗ್ರೆಸ್ಸಿಗರು ಎಲ್ಲರೂ ಸೇರಿ ಇದನ್ನ ವಿರೋಧ ಮಾಡೋದ್ರ ಅಷ್ಟೇ ಅಲ್ಲ, ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು. ನಮ್ಮ ಮುಖ್ಯಮಂತ್ರಿಗಳು ಒಂದು ಸಣ್ಣ ತಪ್ಪನ್ನೇನಾದ್ರು ಮಾಡಿದ್ರೆ ನೀವು ಗಲ್ಲಿಗೇರಿಸಿ, ನಾವ್ಯಾರು ಅದಕ್ಕೆ ಅಡ್ಡಿಪಡ್ತಲ್ಲ. ಒಂದು ಗುಂಡು ಸೂಜಿ ಕತ್ತಿದ್ರು ಸರಿ, ಅವ್ರಿಗೆ ನೀವು ಯಾವ ಶಿಕ್ಷೆ ಕೊಟ್ಟರು ನಾವು ತಲೆಬಾಗ್ತಾ ಇರೋ. ಆದ್ರೆ ಅವರ ಆಡಳಿತದಲ್ಲಿ ಯಾವ ಲೋಪವೂ ಇಲ್ಲದಂತೆ, ಅವರ ಒಂದು ಸಹಿನೂ ಇಲ್ದೇನೆ, ಅವರ ಯಾವ ಆಡಳಿತದ ಸಂದರ್ಭದಲ್ಲೂ ಅವರ ಸಹಭಾಗಿತ್ವನೂ ಇಲ್ದೇನೆ, ಯಾವುದೇ ಒಂದು ಒತ್ತಡವನ್ನು ಮಾಡ್ದೇನೆ, ಸ್ವಜನ ಪಕ್ಷಪಾತ ಅನ್ನೋದು ಅವರ ಜೀವನದಲ್ಲಿ ಇಲ್ದೇ ಇದ್ರು ಇವತ್ತು ಅವ್ರ ಮೇಲೆ ಇಂಥ ಕ್ಷುಲ್ಲಕ ಆರೋಪವನ್ನ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ಈ ರಾಜ್ಯದಿಂದ ಕಿತ್ತಾಕ್ಬೇಕು ಅನ್ನೋಂತ ಒಂದೇ ಒಂದು ಉದ್ದೇಶಕ್ಕೆ NDA ನೇತೃತ್ವ ವಹಿಸಿರ್ತಕ್ಕಂಥ ಬಿಜೆಪಿ ಮತ್ತು ಅದರ ಮಿತ್ರಕೂಟಕ್ಕೆ ಇಲ್ಲಿರ್ತಕ್ಕಂಥ ಇದಕ್ಕೆ ಚಿತಾವಣೆಗೆ ರೂವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು. ಸ್ವಾಮಿ, ನಾವು ಒಪ್ಕೊಳಕ್ ತಯಾರಿದ್ವಿ, ತನಿಖೆ ನಡೀಲಿ, ನಮ್ಗೇನು ಇವಾಗ ಚಾರ್ಜ್ ಶೀಟ್ ಆಗ್ತಿಲ್ಲ, ತನಿಖೆ ಕೊಟ್ಟಿದ್ವಿ, ನಮ್ಗೇನು ಅರೆಸ್ಟ್ ಮಾಡಂಗಿಲ್ಲ. ಆದ್ರೆ ನಿಮ್ಮ ಮೇಲೆ ಜಂತಕಲ್ ಮೈನಿಂಗ್ ಕೇಸಲ್ಲಿ ಚಾರ್ಜ್ ಶೀಟ್ಗೆ ಪರ್ಮಿಷನ್ ಕೇಳಿರೋದು, ತನಿಖೆ ಮುಗಿದೋಗಿದೆ. ಸಾವಿರಾರು ಕೋಟಿ ಹಗರಣ ಮಾಡೋದಲ್ದೇನೆ ಅದೇ ವಿಚಾರದ ಖಾತೆಯನ್ನು ವಹಿಸಿಕೊಂಡು ಕೇಂದ್ರದಲ್ಲಿ ಕೂತಿದ್ರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಆ ಖಾತೆ ಕೊಟ್ಟಿರ್ತಕ್ಕಂಥ ಮೋದಿಗೆ ನಾವೆಲ್ಲರೂ ಸೇರಿ ಕೂಗ್ತೇವೆ, ಧಿಕ್ಕಾರ ಮೋದಿ, ಧಿಕ್ಕಾರ ಅಂತ. ಒಬ್ಬ ಗೂಂಡ ಅಮಿತ್ ಶಾ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಿನಗೆ ಹೊಟ್ಟೆ ಕಿಚ್ಚಿದ್ರೆ ಬಾಪ, ಏನಾದ್ರು ನಿನ್ನ ಎಲ್ಲಾ ತನಿಖೆ ಸಂಸ್ಥೆಗಳನ್ನ ಕರ್ಕೊಂಬ, ಒಂದೇ ನೀನು ಸಾಬೀತುಪಡಿಸ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಸೇರಿ ನಿನಗೆ ಜಯಕಾರ ಕೂಗ್ತೀವಿ. ನಿಮ್ಮ ಅಯೋಗ್ಯತನಕ್ಕೆ ಪರಮಾವಧಿ ಏನಿದೆ ಇವತ್ತು ನಡೀತಾ ಇರ್ತಕ್ಕಂಥ ನಿಮ್ಮಲ್ಲಿ ಸುಪ್ರೀಂ ಕೋರ್ಟ್ ನಿಮ್ಗೆ ಚೀಮಾರಿ ಆಗ್ತು. ರಾಜ್ಯ ಸರ್ಕಾರಕ್ಕೆ ಕೊಡ್ಬೇಕಾದಂತ GST ಕೊಡ್ದೇನೆ ನಾಟಕ ಆಡ್ತೀರಿ. ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿ ನೀವಿಷ್ಟು ದುಡ್ಡು ಕೊಡ್ಬೇಕು ಅನ್ನೋದನ್ನ ಆದೇಶ ಮಾಡಿದ ಮೇಲೆ ನೀವು ಕೊಟ್ಟಿದ್ದೀರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಇದನ್ನ ಸಹಿಸಕ್ಕಾಗ್ತಿಲ್ಲ ನಿಮ್ಗೆ. ಈ ರಾಜ್ಯದಲ್ಲಿ ಜನರ ಬಡವರ ಅನ್ನದ ಕೂಗನ್ನ ನೀಗಿಸಿದಂತ ಮಹಾನ್ ನಾಯಕ ಸಿದ್ದರಾಮಯ್ಯನವರು. ಮನೆ ನಡೆಸೋದಕ್ಕೆ ಗೃಹಿಣಿಗೆ ತಾಯಿಯ ನೆಮ್ಮದಿಯನ್ನ ಕಾಪಾಡಿದಂತ ಸಿದ್ದರಾಮಯ್ಯನವರು. ಯುವಕರಿಗೆ ನಿರುದ್ಯೋಗ ಇವತ್ತು ಪ್ರಪಂಚದ ಸಮೀಕ್ಷೆಯಲ್ಲಿ ಭಾರತ ದೇಶ ನಿನ್ನೆ ಅಮೆರಿಕಾದಿಂದ ಬಂದಿದ್ರು, ಪೋಸ್ ಕೊಟ್ಟಿದ್ರಿ ನಿರ್ಮಲಾ ಸೀತಾರಾಮನ್. ನಿಮ್ ಬಗ್ಗೆ ಅವ್ರ ಹೇಳಿಕೆ ಏನ್ ಗೊತ್ತಾ? ಈ ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಈ ರಾಷ್ಟ್ರದ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಈ ದೇಶದಲ್ಲಿ ಕೃಷಿಕನಿಗೆ ಬಿಡ್ತಿಲ್ಲ ನೀವು, ನಿರುದ್ಯೋಗಿಗಳಿಗೆ ಬಿಡ್ತಿಲ್ಲ ನೀವು, ಜೀವನ ನಡೆಸೋದಕ್ಕೆ, ಅನ್ನ ತಿನ್ನೋದಕ್ಕೆ ಎಲ್ಲೂ ಕೂಡ ಅವಕಾಶ ಕೊಡ್ತಿಲ್ಲ. ನಿಮ್ಮ ಈ ದುರಹಂಕಾರದ ದುರ್ನಡೆಗೆ ನಮ್ಮ ಸಿದ್ದರಾಮಯ್ಯನ ಮೇಲೆ ಕಂಡ್ಬಿಡ್ತ ನಿಮ್ಗೆ. ಏನ್ರಿ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿರ್ತಕ್ಕಂಥದ್ದು? ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಕ್ಕಂಥ ಜಾಗದಲ್ಲಿ ಪಾರದರ್ಶಕವಾದಂತ ಆಡಳಿತ ಕೊಟ್ಟುತ್ತೆ. ನಿಮ್ಗೆ ಹೊಟ್ಟೆ ಕಿಚ್ಚು ಬಂದದಾದ್ರೆ ಹುಡುಕಿದ್ರೆ ಒಂದು ಕಾಲು ವರ್ಷ ಆಯ್ತಾ ಬಂತು ಯಾವ್ದಾದ್ರು ಹಿಡ್ಕೋಬೇಕು ಅಂತ. ಸಿದ್ದರಾಮಯ್ಯನವರು ಅಣ್ಣ ತಮ್ಮದಿರ್ಗೆ ಯಾರು ಭೂ ಮಂಜೂರಾತಿ ಮಾಡ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ತನ್ನ ಹೆಸರಿಗೆ ಏನೋ ಭೂ ಮಂಜೂರಾತಿ ಮಾಡ್ಕೊಂಡಿಲ್ಲ. ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವ್ರಿಗೆ ಅವ್ರ ಅಣ್ಣ ಅರ್ಶಿನ ಕುಂಕುಮಕ್ಕೆ ಕೊಟ್ಟಂತ ಒಂದು ಕೊಡುಗೆ, ತಾನು ಖರೀದಿ ಮಾಡಿದಂತ ಜಮೀನನ್ನ ತನ್ನ ಅಕ್ಕನು ಕೊಟ್ಟಿದ. ಆ ಜಮೀನನ್ನ ತಾನು ಬಳಸ್ಕೊಂಡು ಬೇರೆಯವ್ರಿಗೆ ಸೈಟ್ ಆಗಿ ಹಂಚಿದೆ ಕೆಸರಿನಲ್ಲಿ. ನ್ಯಾಯೋಚಿತವಾಗಿ ಭೂಮಿ ಕಳ್ಕೊಂಡವ್ರು ನನಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಸಿದ್ದರಾಮಯ್ಯನವರು ಎಲ್ಲೋ ಯಾರಿಗೂ ಒಂದು ಪತ್ರನೂ ಕೊಟ್ಟಿಲ್ಲ,
ನನ್ನ ಹೆಂಡತಿ ಜಮೀನ್ ಅದಪ್ಪ, ನನ್ನ ಹೆಂಡತಿ ಜಮೀನ್ ಹೊಟ್ಟೋಗದ, ಅದಕ್ಕೆ ಜಮೀನ್ ಕೊಡಿ ಅಂತ ಯಾರನ್ನೂ ಕೇಳಿಲ್ಲ. 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದಾಗ ಆ ವಿಚಾರವಾಗಿ ಅವರು ಚಕಾರ ಅಂತಿಲ್ಲ. ಕೊಟ್ಟವ್ರು ಯಾರು? ಯಾರ ನೇತೃತ್ವದಾಗ ಕೊಟ್ಟದ್ದು ಇವರು? ಯಾವಾಗ ಮುಖ್ಯಮಂತ್ರಿ ಇದ್ದಿತ್ತು? ಮೊದಲು ಅವ್ರ ಮೇಲೆ ಕ್ರಮ ತಗೊಳ್ಳಿ. ತಪ್ಪಾಗಿದ್ದಾದ್ರೆ ಮೊದಲು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಲ್ಲಿ ಎಲ್ಲಾ ಪಕ್ಷದವರು ಅವತ್ತು ಮರ್ತಿಬೇಗೌಡರ ಮೀಟಿಂಗ್ ಅಲ್ಲಿ ಇದ್ರು ಅನ್ಸುತ್ತೆ. ಆವತ್ತಿನ ಮೂಢ ಸಭೆಯಲ್ಲಿ ಎಲ್ಲಾ ಪಕ್ಷದ ಪ್ರತಿನಿಧಿಗಳಿದ್ರು. ಯಾರಿಗಾರು ಒತ್ತಡ ಇತ್ತ? ಬನ್ನಿ ಬಹಿರಂಗವಾಗಿ. ಸಿದ್ದರಾಮಯ್ಯನವ್ರು ನಾನು ಫೋನ್ ಮಾಡಿದ್ರು, ಸಿದ್ದರಾಮಯ್ಯನವ್ರು ನಾನು ಪತ್ರ ಕೊಟ್ಟಿದ್ರು, ಸಿದ್ದರಾಮಯ್ಯನವ್ರು ಹಿಂಗ್ ಮಾಡಿ ಅಂತ ಹೇಳಿದ್ರು. ಎಲ್ಲೂ ಇಲ್ಲ. ಅವನು ಯಾವ ಅಯೋಗ್ಯ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ಸ್ಕೊಂಡು ಬಂದಂತ ಮುಟ್ಟಾಳ, ಅವನ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ 24 ಗಂಟೆ ಒಳಗೆ. ನೀನು ರಾಜ್ಯಪಾಲ ಆಗೋದಕ್ಕೆ ನಾಲಾಯಕ ರಾಜ್ಯಪಾಲ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ. 8 ತಿಂಗಳಾಯ್ತ್ರಿ ಕುಮಾರಸ್ವಾಮಿದು, 8 ತಿಂಗಳಾಯ್ತು. ಚಾರ್ಜ್ ಶೀಟು ಯಾರು? ಲೋಕಾಯುಕ್ತ ತನಿಖೆ ಮುಗ್ದೋಗಿದೆ. ಲೋಕಾಯುಕ್ತ ತನಿಖೆ ಮುಗ್ದೋಗಿರೋದನ್ನ ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ತಿಕ್ಕಾಕೊಂಡು ಕೂತಿದ್ಯಲ್ಲಪ್ಪ. ಪಾನ್ ಇಂಡಸ್ಟ್ರಿಯಲಿಸ್ಟ್ ನಿರಾಣಿ, ಅವನು 108 ಹಗರಣ ಬಿದ್ದೈತೆ. ಇನ್ನೊಬ್ಳು ಶಶಿಕಲಾ ಚೊಲ್ಲೆ, ನೀನು ಅವ್ರ ವಿಚಾರದಲ್ಲಿ ಚೊಲ್ ಸುರ್ಸ್ಕೊಂಡು ಕೂತಿದ್ದೀರಲ್ಲಪ್ಪ. ಘನತಾವತ್ತ ರಾಜ್ಯಪಾಲರೇ, ನಿಮಗೆ ನಿಜವಾಗ್ಲೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಿದ್ದಾದ್ರೆ ಸಂವಿಧಾನಿಕ ಪೀಠವನ್ನು ಎತ್ತಿಡಿಯುವಂತ ತಾಕತ್ತು ನಿಮಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ. ಸಿದ್ದರಾಮಯ್ಯನವ್ರಿಗೆ 24 ಗಂಟೆ ಒಳಗೆ ನೋಟಿಸ್ ಕೊಟ್ಟಲ್ಲ, ನೀನು ಕೊಡಪ್ಪ. ನೀನು ಅವ್ರಿಗೆ ತಿಂಗಳಾರು ಗಂಟೆ ತಗೊಂಡಿದ್ದೆ, ಈಗಲಾರು ಕೊಡು ನೋಡೋಣ. ನಮ್ ಸಿದ್ದರಾಮಯ್ಯನವರು ಒಂದೇ ಒಂದು ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ, ನಮಗೂ ಸೇರಿ ಶಿಕ್ಷೆ ಕೊಡೋ ತಯಾರಿದ್ದೀವಿ ನಾವು. ಕಾಂಗ್ರೆಸ್ಸಿಗರು ಈ ರಾಜ್ಯದಲ್ಲಿ ಹೇಡಿಗಳಾಗಿ ನಾವು ಕೂತಿಲ್ಲ. 39 ಸೀಟ್ ಗೆದ್ಬಿಟ್ಟು ಈಗ 19 ಇಳಿದ್ರಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸೇರಿ 136 ಸೀಟ್ ಗೆಲ್ಸೋದಕ್ಕೆ ಹೊಟ್ಟೆ ಕಿಸ್ ಪಟ್ಕೊಂಡು ಓಡೋಗಿ ಗುಡುಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಬಾಗಲ್ಕೊಂಡು ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ, ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯನ ಒಂದು ರೋಮವನ್ನು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ಕೆ. ನಿಮ್ಮ ಮೋದಿ, ನಿಮ್ಮ ಅಮಿತ್ ಶಾ ಹೇಳಿದ್ದಂದ್ರೆ ರಾಜಕಾರಣ ಮಾಡ್ತಿರೋದು. ನಮ್ಮ ನಾಯಕ ರಾಹುಲ್ ಗಾಂಧಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇಕು ಅಂತ ದುರುದ್ದೇಶದ ನೀನೇನು ಎಷ್ಟೇ ಲೈನ್ ಕೂರಿಸ್ತಪ್ಪ. ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಿಗೆ ಕೊಡ್ತಕ್ಕಂಥ ಗೌರವನ ನಿಮ್ದು. ನಿಮ್ಮ ಆಡಳಿತ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ನಿಮ್ಮಲ್ಲಿ ಎಲ್ಲಿದ್ರು ವಂಚನೆ, ದ್ರೋಹ, ಮೋಸ, ಸ್ವಜನ ಪಕ್ಷಪಾತ, ಯಾರೇ ಏನೇ ಲೂಟಿ ಮಾಡಿದ್ದು ನಿಮ್ ಪಕ್ಷ ಸೇರ್ಕೊಂಡ್ಬಿಟ್ರೆ ಅವ್ರು ಸಜ್ಜನರಾಗಬೇಕು. ಈಗ ಪೋಕ್ಸೋ ಕೇಸಲ್ಲಿ ಕೂತಿರ್ತಕ್ಕಂಥ ಯಡಿಯೂರಪ್ಪನವ್ರಿಗೆ ಹೇಳ್ರಿ ರಾಜ್ಯಪಾಲರೇ, ಪೋಕ್ಸೋ ಕೇಸ್ ಮಾಡೋದು ಸರಿಯಾ? ವಯಸ್ಸಲ್ಲಿ ಪೋಕ್ಸೋ ಘಟನೆಗೆ ಜವಾಬ್ದಾರರಾದಂಥವ್ರು ಸರಿಯಾ? ನಮಗೆ ವೈಯಕ್ತಿಕವಾಗಿ ಯಾರ ಮೇಲೂ ದ್ವೇಷ ಇಲ್ಲ. ಆ ರೀತಿ ಇದ್ದಿದ್ರೆ ಸಿದ್ದರಾಮಯ್ಯನವರು ಆಡಳಿತದಲ್ಲಿದ್ರು, ಆ ಕ್ಷಣದಲ್ಲೇ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿ ಅನ್ನೋದಕ್ಕೆ ಅವಕಾಶ ಇತ್ತು. ಯಾಕೆಂದ್ರೆ ಪೋಕ್ಸೋ ಪ್ರಕರಣ ತುಂಬಾ ಸೀರಿಯಸ್ ಪ್ರಕರಣ. ಅಲ್ಲೂ ಮಾಡಲಿಲ್ಲ. ಇವತ್ತಿನವರೆಗೆ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಜಂತಕಲ್ ಮೈನಿಂಗ್ ಅಲ್ಲಿ ಕಳ್ತನ ಮಾಡೋನೆ, ಲೋಕಾಯುಕ್ತರು ತನಿಖೆ ಆಗಿದೆ, ಆ ವರದಿ ಬಂದಿದೆ, ಅದರಲ್ಲಿ ಕುಮಾರಸ್ವಾಮಿ ತಪ್ಪಿತಸ್ಥ ಅನ್ನೋದು ಸಾಬೀತಾಗಿದೆ. ಒಂದು ಭಾಷಣದಲ್ಲೂ ಹೇಳಿಲ್ಲ, ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಲ್ಲ. ಅಂದ್ರೆ ದ್ವೇಷ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಮಾಡ್ತಿಲ್ಲ. ಏ ಅಶೋಕ, ವಿರೋಧ ಪಕ್ಷದ ನಾಯಕ, ಹೇಳಿ, ನಿನಗೆ ತಾಕತ್ತಿದ್ರೆ ಸಿದ್ದರಾಮಯ್ಯ ಮುಟ್ಟೋದು ಬೇಡ, ಬಾ ನನ್ನನ್ನು ಮುಟ್ಟು ನೋಡ್ತೀನಿ. ನಿನಗೆ ತಾಕತ್ತಿದ್ರೆ ನನ್ನನ್ನು ಮುಟ್ಟು ನೋಡ್ತೀನಿ. ನೀನು ಬೆಂಗಳೂರಿನಲ್ಲಿ ಕಂದಾಯ ಮಂತ್ರಿ ಆಗಿದ್ದಾಗ ನಿನ್ನ ದಾಖಲೆ ನನ್ನ ಹತ್ರ ಇದೆ, ನಿನ್ನ ಮುಟ್ಟಾಳತನದ ದಾಖಲೆಗಳು ನಮ್ಮ ಹತ್ರ ಇದೆ. ನಾವಿನ್ನು ಸುಮ್ಮನೆ ಕೂರ್ತಕ್ಕಂಥವ್ರಲ್ಲ. ಈ ವೀರ ವೇಷವನ್ನ ಹಾಕಿ ನಿಮ್ಮ ಹುಟ್ಟರಿಸ್ತಕ್ಕಂಥ ದಿನ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ವಿರಮಿಸೋದಿಲ್ಲ. ಇದು ಕಾಂಗ್ರೆಸ್ನ ಶಪಥ. ನಿಮಗೆ ಹೆದರ ಹೇಳಿಗಳಲ್ಲ ನಾವು. ನಿಮ್ಮಂಗೆ ಎಲ್ಲೋ ಬಚ್ಚಿಟ್ಕೊಂಡು ಬೆನ್ನು ಚೂರಿ ಹಾಕೋ ಕೆಲಸ ನಾವು ಮಾಡಲ್ಲ. ನಾವು ಜನಪರವಾಗೂ ಇದ್ದೀವಿ,
ಅಭಿವೃದ್ಧಿ ಪರವಾಗಿಯೂ ಇದ್ದೀವಿ, ಬಡವರ ಪರವಾಗಿಯೂ ಇದ್ದೀವಿ. ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಜವಾಬ್ದಾರಿಯಿಂದ ಆಡಳಿತ ನಡೆಸ್ತಾ ಇದೆ. ಇವತ್ತು ನಾವು ಪ್ರತಿಭಟನೆ ಮಾಡ್ತಿರೋದು ಬೇರೆ ಇನ್ನೇನು ಅಲ್ಲಪ್ಪ. ಬಿಜೆಪಿ ಅವ್ರು ನಿಮ್ಮಿಂದ ಅಲ್ಲ ನಮ್ಗೆ ಅಧಿಕಾರ ಬಂದಿರೋದು. ಮುಟ್ಟಾಳ ಜೆಡಿಎಸ್ ಅವರು ನಿಮ್ಮಿಂದ ಅಲ್ಲ ನಮ್ಗೆ ಅಧಿಕಾರ ಬಂದಿರೋದು. ನಮಗೆ ನಮ್ಮ ಜನ, ಕರ್ನಾಟಕದ 7 ಕೋಟಿ ಜನ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಇರಬೇಕು, ಅವರ ಆಡಳಿತ ನಮಗ್ ಬೇಕು ಅನ್ನೋದಕ್ಕೋಸ್ಕರ 136 ಜನರನ್ನ ನಮಗೆ ಕೊಟ್ಟಿರೋದು. ಸಾಂವಿಧಾನಿಕವಾಗಿ ಆಡಳಿತಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಮುಟ್ಟೋದಲ್ಲ. ಈ ರೀತಿ ಹಿಂಬಾಗ್ಲಿಂದ ಬಂದು ಸಿದ್ದರಾಮಯ್ಯನವ್ರ ಮೇಲೆ ದೋಷಾರೋಪಣೆ ಮಾಡಿಕೊಂಡು ನಮ್ಮನ್ನ ಎದುರಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಕಾಂಗ್ರೆಸ್ನ ಕಂಡುಗಲಿಗಳು ನಾವಿನ್ನು ಎಲ್ಲೂ ಕೂಡ ಹೇಳಿದ್ದೆನವನ್ನ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಕ್ಕೊಡ್ಲಾಗಿ ನಮ್ಮ ನಾಯಕ ರಾಹುಲ್ ಗಾಂಧಿ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದಿಯಾಗಿ ನಮ್ಮ ಇಡೀ ಕಾಂಗ್ರೆಸ್ನ ಎಲ್ಲ ಶಾಸಕರಿಂದ ಸಚಿವ ಸಂಪುಟ ಎಲ್ಲರೂ ಕೂಡ ನಾವು ಸಿದ್ದರಾಮಯ್ಯನವ್ರ ಪರವಾಗಿದ್ದೇವೆ. ಅವರನ್ನ ಒಂದು ಕೂದಲು ಕೂಡ ನೀವು ಕೊಂಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಈ ತನಿಖೆ 100 ತನಿಖೆ ಮಾಡಿ, ಒಂದನ್ನ ಪ್ರೂವ್ ಮಾಡಿ, ಒಂದೇ ಒಂದು ಆರೋಪನ ಪ್ರೂವ್ ಮಾಡಿ, ನಾವು ಎದೆ ಕೊಟ್ಟು ನಿಲ್ತೇವೆ. ನಿಮಗೆ ಸಾಧ್ಯ ಇಲ್ಲ. ಆದ್ರೆ ಸುಮ್ಮನೆ ಅಪಪ್ರಚಾರ, ಮುಖಕ್ಕೊಂದು ಕಪ್ಪಳಿಬೇಕು, ಸಿದ್ದರಾಮಯ್ಯ ಮುಖಕ್ಕೆ ಕಪ್ಪಳಿಬೇಕು. ಕಾಯ್ತಾ ಇದ್ದೀರಾ? ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಕಳಂಕ ತರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಈ ನಾಡಿನಲ್ಲಿ ಸಿದ್ದರಾಮಯ್ಯನ ಆಡಳಿತದಲ್ಲಿ ಸಿದ್ದರಾಮಯ್ಯನ ಸಿದ್ಧಾಂತ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಇವತ್ತಿಂದ ಇಲ್ಲಿ ನಮ್ಮ ಹತ್ರ ಕಾನೂನು ಹೋರಾಟಕ್ಕೂ ನಮಗೆ ಅವಕಾಶ ಇದೆ. ನಮಗೆ ಯಾವುದೇ ರೀತಿಯಲ್ಲಿ ಅವರನ್ನ ತನಿಖೆ ಮಾಡಿ ಅನ್ನೋಂಥ ವಿಚಾರ ಬಿಟ್ರೆ ಇನ್ಯಾವ ವಿಚಾರನೂ ಕೂಡ ಅವರ ಆದೇಶದಲ್ಲಿ ಉಲ್ಲೇಖ ಇಲ್ಲ. ಇಂಥ ಜಾಗದಲ್ಲಿ ತಪ್ಪು ಮಾಡೋರೆ, ಇಂಥ ಸಂದರ್ಭದಲ್ಲಿ ಅವರು ಸ್ವಜನ ಪಕ್ಷಪಾತ ಮಾಡೋರೆ, ಅಥವಾ ಇಂಥ ಒಂದು ಫೋನ್ ನಲ್ಲಿ ಈ ತರ ಇಂಥವ್ರಿಗೆ ಹೇಳಿದ್ದಾರೆ, ಇಂಥ ಪತ್ರದಲ್ಲಿ ಈ ರೀತಿ ಬರೆದಿದ್ದಾರೆ ಅನ್ನೋದಕ್ಕೆ ಯಾವ ಒಂದೇ ಒಂದು ಸಾಕ್ಷಿ ಇಲ್ಲ. ಇದನ್ನೇ ಕಣ್ಣೆದುರಿಗೆ ಕಾಣ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರೋದನ್ನ ಕಿತ್ತಾಕ್ಬೇಕು, ಡೆಲ್ಲಿನಲ್ಲಿ ಕಿತ್ತಾಕಕ್ ಪ್ರಯತ್ನ ಮಾಡಿದ್ರಿ. ಅಲ್ಲಿ ಪಾಪ ಶಿಬು ಸೋರೆನ್ನ ಜೈಲ್ಗೆ ಹಾಕಿದ್ರಿ, ಪುನಃ ಬಂದು ಪ್ರಮಾಣವಚನ ಸ್ವೀಕರಿಸ್ಕೊಂಡು ಮುಖ್ಯಮಂತ್ರಿ ಆಗವ್ರೆ. ಎಷ್ಟು ರಾಜ್ಯಕ್ಕೆ ಹೋಗ್ತೀರಪ್ಪ? ಯಾರ್ಯಾರ ಮನೆ ಹಾಳು ಮಾಡ್ತೀರಪ್ಪ? ನಿಮ್ಗೆ ಯೋಗ್ಯತೆ ಜನರು ಗೆಲ್ರಿ. ರೈತರ ಹೋರಾಟ ಮಾಡಿದ ಡೆಲ್ಲಿನಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ಗುಂಡಾರ್ಸಕ್ಕೆ 7-8 ತಿಂಗಳು ಹೋರಾಟ ಮಾಡಿದವ್ರಿಗೆ ಒಂದು ಕುಡಿಯಕ್ಕೆ ನೀರು ಕೊಡದೇ ಇರ್ತಕ್ಕಂಥ ಮುಟ್ಟಾಳ ಮೋದಿ ಸರ್ಕಾರ. ನಾವು ಇಲ್ಲಿ ನಮ್ಮ ವಿರುದ್ಧ ಯಾರೇ ಏನೇ ದರಿಯಿದ್ರು ನಾವು ಅವ್ರಿಗೆ ಆಯ್ತು, ನಿಮ್ಮ ಪ್ರಶ್ನೆ ಏನಿದೆ ಅದಕ್ಕೆ ಉತ್ತರ ಕೊಡ್ತೀವಿ. ಯಾವ ವಿಧಾನಸಭೆಯಲ್ಲಿ ನೀವು ಪ್ರಶ್ನೆ ಎತ್ತಿದ್ರಪ್ಪ? ಮಿಸ್ಟರ್ ಅಶೋಕ್, ನೀವು ಯಾವತ್ತಾರು ಪ್ರಶ್ನೆ ಎತ್ತಿದ್ರೇನ್ರಿ ವಿರೋಧ ಪಕ್ಷದ ನಾಯಕರಾಗಿ? ಅದ್ಯಾರೋ ಈಗೊಬ್ಬ ನಾರಾಯಣ ಸ್ವಾಮಿ ಹೊಸದಾಗಿ ಏನೋ ನಮ್ಮ ಸಮಾಜಕ್ಕೆ ಬಹಳ ಒಂದು ದೊಡ್ಡ ನಾಯಕ ಅಂತ ಮಾಡ್ಬಿಟ್ಟವ್ರೆ. ಇವ್ರದ್ದು ಹಿಂಗೆ ನಾಟಕ, ಜಾತಕೊಂದು ನಾಯಕತ್ವ ಬೆಳೆಸ್ತೀನಿ ಅಂತ ಅನ್ನೋದು ಸಿದ್ಧಾಂತ ಮಾತ್ರ ಮನುವಾದ. ಮನುಸ್ಮೃತಿಯನ್ನ ಜಾರಿ ಕೊಡ್ಬೇಕು ಅಂತ ಹೊರಟಿರೋರು. ಇವತ್ತು 39 ಜನರನ್ನ ಲ್ಯಾಟ್ರಲ್ ಎಂಟ್ರಿ IAS ಅಧಿಕಾರಿಗಳು, IAS ಪಾಸ್ ಮಾಡ್ಕ ಬಂದವರು ಕೊಡುವಂತ ಹುದ್ದೆಗಳನ್ನ ಕೇಂದ್ರದಲ್ಲಿ ಮೀಸಲಾತಿಯನ್ನ ಬದಿಗೊತ್ತಿ, ವಿದ್ಯೆ ಅರ್ಹತೆಯನ್ನ ಬದಿಗೊತ್ತಿ ಅವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂತ ಮುಟ್ಟಾಡ್ ಕೆಲಸ ಮಾಡ್ತಿರೋರು ನೀವು. ನಿಮ್ಮಿಂದ ನಾವು ಪಾಠ ಕಲಿಬೇಕಾ? ನಿಮ್ಮಲ್ಲಿ ಏನಿದೆ ನಿಮ್ಮ ಹತ್ರ ಸಿದ್ಧಾಂತ? ಜನಪರವಾದ ಕಾಳಜಿ ಏನಿದೆ? ಈ ರಾಷ್ಟ್ರದ ಯಾವ ರಾಜ್ಯದಲ್ಲಿ ಇವತ್ತು ನೀವು ಸ್ಪಷ್ಟವಾದಂತ ಆಡಳಿತ ಮಾಡ್ತಾ ಇದ್ರ? ಎಷ್ಟು 69,000 ಶಿಕ್ಷಕರನ್ನ ನೇಮಕಾತಿ ಮಾಡಿದ್ರಿ ಯುಪಿನಲ್ಲಿ. ದುಷ್ಟ ಬಿಜೆಪಿ ಕೂಟ ಏನ್ ಮಾಡಿದ್ರಿ? ಹೈಕೋರ್ಟ್ ಇಂದ, ಅಲಹಾಬಾದ್ ಹೈಕೋರ್ಟ್ ಇಂದ ಚೀಮಾರಿ ಹಚ್ಕೊಂಡಿದ್ರಿ. ನಿಮ್ಮ ಆಯ್ಕೆ ಪಟ್ಟಿಯನ್ನ ಪುನರ್ ಪರಿಶೀಲಿಸಿ ಹೊಸದಾಗಿ ಪಟ್ಟಿನ ಪ್ರಕಟ ಮಾಡಿ ಅಂತಿದ್ದಾರೆ. ಆದ್ರೆ ನಿಮ್ಮ ಮುಟ್ಟಾಳ್ತನ ಎಷ್ಟಿದೆ? ನಿಮ್ಮ ಆಡಳಿತ ರಾಜ್ಯಗಳಲ್ಲಿ ಜನರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಮತ್ತು ವಿರೋಧ ಪಕ್ಷಗಳನ್ನ ದಮನಕಾರಿ ನೀತಿ ಅನುಸರಿಸತಕ್ಕಂಥದ್ದು, ಈ ಎಲ್ಲದರ ಒಂದು ಉಲ್ಲೇಖ ಇಡೀ ರಾಷ್ಟ್ರದ ಜನತೆಗೆ ಎಲ್ಲ ತಲುಪ್ತಾ ಇದೆ. ಇವತ್ತು ನಮ್ಮ ನಾಯಕ ರಾಹುಲ್ ಗಾಂಧಿ ನಿಮ್ಮ ಎಲ್ಲ ತಪ್ಪುಗಳನ್ನ ಬೀದಿಗೆ ತೆಗಿತವ್ರೆ, ನಿಮ್ ಬಣ್ಣನೆಲ್ಲ ಈಚೆಗೆ ತೆಗಿತವ್ರೆ. ಅವ್ರ ಮೇಲೆ ಇಡೀ ಕೇಸ್ ಮಾಡಕ್ ಹೋಯ್ತದೆ. ಯಾಕಪ್ಪ? ಏನ್ ಪ್ರಧಾನಮಂತ್ರಿ ಆಗಿದ್ರ, ಮಂತ್ರಿ ಆಗಿದ್ರ, ಮುಖ್ಯಮಂತ್ರಿ ಆಗಿದ್ರ? ರಾಹುಲ್ ಅವ್ರ ಮೇಲೆ ಯಾಕೆ ಇಡೀ ಕೇಸ್ ಮಾಡ್ತೀಯ? ಇನ್ನೊಬ್ಬ ಡಬಲ್ ಗೇಮ್ ಸುಬ್ರಹ್ಮಣ್ಯ ಸ್ವಾಮಿ ಹೋಗ್ಬಿಟ್ಟು ಬ್ರಿಟಿಷ್ ಪೌರತ್ವ ಇದೆ ಅಂತ ಅಂದ್ಬಿಟ್ಟು ಇನ್ ಕತ್ತೆ ಮೀಸ್ತಿದ್ದೆಪ್ಪ ಇಷ್ಟು ದಿವಸ. ನೀನೊಬ್ಬ ಸುಪ್ರೀಂ ಕೋರ್ಟ್ ಲಾಯರು,
ಮಹಾನ್ ಚಿತಾವಣೆಯ ನಾಯಕ ನೀನು. ನಿಮ್ಗೆಲ್ರಿಗೂ ಬೇಕಾಗಿರೋದು ಏನಂತಂದ್ರೆ ಕಾಂಗ್ರೆಸ್ ನಿರ್ಣಾಮ ಆಗ್ಬಿಡ್ಬೇಕು. ಸಿದ್ದರಾಮಯ್ಯನಂತ ನಾಯಕತ್ವ, ರಾಹುಲ್ ಗಾಂಧಿ ಅಂತ ನಾಯಕತ್ವ, ಖರ್ಗೆ ಅಂತ ನಾಯಕತ್ವ ಧೂಳಿಪಟ ಆಗ್ಬಿಡ್ಬೇಕು. ನಿಮ್ ಕಾಲ್ ಸಂದಿನಲ್ಲೇ ಇಡೀ ರಾಷ್ಟ್ರ ನಿಂತ್ಕೋಬೇಕು. ಇಂಥ ಮುಟ್ಟಾಳ್ತನದ ಪರಮಾವಧಿ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗೆ ನಮ್ಮೆಲ್ಲರ ಒಕ್ಕೊರಲ